Hello guys, welcome back to another brand new vlog. ಇವತ್ತು ನಾವು ಹೊರಟಿದ್ದೀವಿ ಬಿ ಆರ್ ಹಿಲ್ಸ್ ಕಡೆ. ಇವತ್ತಿನ ಲೈನಪ್ಪು ಮುಂದ್ಗಡೆ ಹೋಗ್ತಾರೆ, ಮೂರೇ ಜನ ಹೋಗ್ತಾರೆ ಟೋಟಲಲ್ಲಿ. ನಮ್ಮ ಫ್ರೆಂಡ್ ಒಬ್ಬ ಅಕ್ಷಯ್ ಕ್ಲಾಸಿಕ್ 350 ಬರ್ತಾನಲ್ಲ ಅವನು, ಆಮೇಲೆ ಅವನ ಫ್ರೆಂಡ್ ಒಬ್ಬ ಎಕ್ಸ್ಪಲ್ಸಲ್ಲಿದ್ದಾರೆ, ಆಮೇಲೆ ನಾನು. ಸೊ ಇವಾಗ ಹಾಕಿದೆ ಒಂದು ಟೈಮು ಒಂದು 6 ಗಂಟೆ ಹತ್ತತ್ರ, ಆಲ್ಮೋಸ್ಟು 5:50. ಸೊ ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ 5 ಗಂಟೆಗೆ ಹೊರಡ್ಬೇಕಾಗಿದ್ದು, ಆದರೆ ನಾನು ಎದ್ದಿದ್ದೇ ಲೇಟ್ ಆಗೋಯ್ತು. ಅದಕ್ಕೆ ಸ್ವಲ್ಪ ಲೇಟಾಗಿ ಹೊರಟ್ವಿ, ಪರವಾಗಿಲ್ಲ ಅಂತ. ಫುಲ್ ಮಾಡಿಸಿದಾಗಿದೆ 3 ಗಾಡಿ ಮೋಸ್ಟ್ಲಿ. ಅವರಿಬ್ರು ಎಷ್ಟೆಷ್ಟು ಮಾಡಿಸಿರೋ ಗೊತ್ತಿಲ್ಲಪ್ಪ ನನಗೆ, ನಾನು ಫುಲ್ ಮಾಡಿಸಿದ್ದೀನಿ. ಇವಾಗ ಸದ್ಯಕ್ಕಿರೋ ಪ್ಲ್ಯಾನ್ ಏನಂದರೆ, ಇಲ್ಲಿಂದ ಸೀದಾ ಬಿ ಆರ್ ಎಲ್ಸ್ ಹೋಗ್ತೀವಿ. ಅಂದರೆ ಅದಕ್ಕಿಂತ ಮುಂಚೆ ಏನಾದ್ರು ತಿಂಡಿ ಏನಾದ್ರು ನಿಲ್ಸೋದಿದ್ರೆ ಇರುತ್ತೆ. ಅದು ಬಿಟ್ಟರೆ ಸೀದಾ ಬಿ ಆರ್ ಎಲ್ಸು. ಅಲ್ಲಿಂದ ನಮ್ಮ ಫ್ರೆಂಡ್ ಅಕ್ಷಯ್ ಮೈಸೂರಿಗೆ ಹೋಗ್ತಾನೆ. ಅಲ್ಲಿಂದ ನಾನು ವಾಪಸ್ ಈ ಕಡೆಗೆ ಬೆಂಗಳೂರು ಕಡೆಗೆ. ಸೊ ವಾಪಸ್ ಬರ್ತಾ ಮೋಸ್ಟ್ ಪ್ರಾಬ್ಲಿ ನಾನು ಒಬ್ಬನೇ, ಅದು ಕನ್ಫರ್ಮ್ ಇಲ್ಲ ಇನ್ನು ಯಾರ್ಯಾರು ವಾಪಸ್ ಬರ್ತಾ ಇರೋದಂತ. ಸೊ ಈ ರೈಡು ಆಲ್ಮೋಸ್ಟು ಒಂದು 400 ಕಿಲೋಮೀಟರ್ಸ್ ಟು ಆ್ಯಂಡ್ ಫ್ರಮ್, ಅಂದರೆ ರೌಂಡ್ ಟ್ರಿಪ್. ಮೋಸ್ಟ್ ಪ್ರಾಬ್ಲಿ 400 ಕಿಲೋಮೀಟರ್ಸ್ ಹತ್ರ, ಇನ್ನೂ ಕನ್ಫರ್ಮ್ ಇಲ್ಲ. ಅಂದರೆ ನಮ್ಮ ಮನೆಯಿಂದ ನೋಡಿದಾಗ 154 156 ಒನ್ ವೇ ತೋರಿಸ್ತಾ ಇದು. ಸೊ ಎರಡು ಆ್ಯಡ್ ಮಾಡಿದ್ರೆ ಒಂದು 310 320 ಕಿಲೋಮೀಟರ್ಸ್ ಹೋಗಿ ಬರೋಕ್ಕೆ. ಫಸ್ಟ್ ಟೈಮ್ ಅನಿಸುತ್ತೆ ಈ ಇಷ್ಟೊಂದು ಕಿಲೋಮೀಟರ್ಸು ಕವರ್ ಮಾಡ್ತಿರೋದು. ಅಂದರೆ ಪೆನುಗೊಂಡಾಗ ಓಡ್ ಬಂದಿದ್ದೀನಿ 2-3 ಸತಿ. ಅದು 119 120 ಏನೋ ಇರೋದು ಪೆನುಗೊಂಡ. ಸೊ ಅದು ಒಂದಿದೆ. ಆಮೇಲೆ ಇನ್ನೊಂದೇನೆಂದರೆ, ಈ ರೈಡ್ ಒಂಥರ ನನಗೆ ಡಿಸೈಡರ್ ಇದ್ದಂಗೆ. ಇದೇ ಬೈಕಲ್ಲಿ ಕಂಟಿನ್ಯೂ ಮಾಡಬೇಕಾ, ಅಥವಾ ಇದನ್ನು ಕೊಟ್ಬಿಟ್ಟು ಯಾವುದಾದ್ರೂ ಇನ್ನೊಂದು ಬೈಕ್ ತೊಗೊಳ್ಳಲ್ಲ, ಅಥವಾ ಇದನ್ನ ಇಟ್ಕೊಂಡೆ ಇನ್ನೊಂದು ಸ್ವಲ್ಪ ತಿಂಗಳು ವೇಟ್ ಮಾಡಿ ದೊಡ್ಡ ಬೈಕೆ ತೊಗೊಂಬೋಣ ಅಂತನಾ, ಅದು ಡಿಸೈಡ್ ಮಾಡಬೇಕು ಇವಾಗ ನಾನು. Everything depends on this ride. ಬೇಸಿಗೆಲ್ಲ ಆಲ್ಮೋಸ್ಟ್ ಸ್ಟಾರ್ಟು. ಸೊ ಇದು ಸಮ್ಮರ್ ಫಸ್ಟ್ ರೈಡ್, 2026 ಸಮ್ಮರ್ ಫಸ್ಟ್ ರೈಡ್ ಅಂತಲೇ ಹೇಳ್ಬೋದು ಈ ರೈಡ್ನ. ಇನ್ನೊಂದೇನು ಹೇಳಬೇಕಂದ್ರೆ, ನಾನು ಪೆನುಕೊಂಡ ಹೊಡೆದಿದ್ದು ಇನ್ನೊಬ್ಬ ಫ್ರೆಂಡ್ ಜೊತೆ, ಡ್ಯೂಕಲ್ಲಿ ಬರ್ತಿದ್ದಲ್ಲ ಅವನ ಜೊತೆ. ಅವನು ಒಂದು ಸ್ವಲ್ಪ ಫಾಸ್ಟ್ ಪೇಸ್ ಹೊಡೆಯೋದು ಗಾಡಿ, ಆದರೆ ಈ ಗ್ರೂಪು ಸ್ವಲ್ಪ ಸ್ಲೋ. ಸೊ ನೋಡಬೇಕು ಇವತ್ತು ಹೆಂಗೆ ಡಿಸ್ಟೆನ್ಸ್ ಕವರೇಜ್ ಆಗುತ್ತೆ, ಎಷ್ಟು ಅವರ್ ಬೇಕಾಗತ್ತೆ ನಮಗೆ 150 ಕಿಲೋಮೀಟರ್ಸ್ ಹೊಡಿಯೋಕ್ಕೆ ಅಂತ. ಇನ್ನು ನಾವು ಸಿಟಿ ಓಡನೇ ಇರೋದ್ರಿಂದ ಅಷ್ಟು ಹೇಳೋಕ್ಕಾಗಲ್ಲ. ಹೈವೇ ಹಿಡಿದ್ಮೇಲೆ ಪೇಸ್ ಗೊತ್ತಾಗುತ್ತೆ.
ಹೆಂಗೆ ಹಿಡಿತಾರೆ ಈ ಬಾಯ್ಸು ಅಂತ. ಮುಂದ್ಗಡೆ ಟೈರಲ್ಲಿ ಸ್ವಲ್ಪ ಏರ್ ಕಮ್ಮಿ ಇದ್ದಂಗಿದೆ. ಫೈನಲಿ ಹೈವೇ ಕನೆಕ್ಟ್ ಆದ್ವಿ. ಏನಿದ್ರು ಚೋದೇ ಪರವಾಗಿಲ್ಲ. ಇವರು ಸ್ಪೀಡ್ ಮೇಂಟೈನ್ ಮಾಡ್ತಾವ್ರೆ. ನಮ್ಮ ಅಕ್ಷಯ್ ಸರ್ ಏನು ಮಾಡ್ತಾವ್ರೆ ಗೊತ್ತಿಲ್ಲ, ಹಿಂದೆ ಅವರ ಇವ್ರ ಜೊತೆ ನಾನು ಇದೇ ಫಸ್ಟ್ ರೈಡ್ ಹೋಗ್ತಾ ಇರೋದು. ಸೊ ನೋಡೋಣ. ಒನ್ ಡಿಸಡ್ವಾಂಟೇಜ್ ಆಫ್ ನಾಟ್ ಹ್ಯಾವಿಂಗ್ ಫಂಕ್ಷನಲ್ ಏನಂತಾರಪ್ಪ ಅದಕ್ಕೆ, ಫಂಕ್ಷನಲ್ ಹೈ ಬೀಮ್ ಲೈಟ್ಸ್. ಎಲ್ಲೋ ಫಾಗ್ ಲೈಟ್ಸ್ ಹಾಕೊಂಡು ಓಡಿಸೆ ನಾನು ನನ್ನ ಮಗನ್. ಇವಾಗ ಏನೋ ಟೆಂಪ್ರೇಚರ್ ಸ್ವಲ್ಪ ತಣ್ಣು ಇದೆ. ವಾಪಸ್ ಬರ್ಬೇಕಾದ್ರೆ ಇರೋದು ಮಜಾ. ರೋಸ್ಟ್ ಆಗೋಗ್ಬಿಡ್ತೀವಿ. ಓಕೆ ಗೈಸ್, ಇವಾಗ ಇನ್ನೇನೊಂದು ಟೀ ಬ್ರೇಕ್ಗೆ ನಿಲ್ಲಿಸ್ತಾ ಇದ್ದೀವಿ. ಸೊ ಇವಾಗ ಕ್ಯಾಮ್ರಾ ಆಫ್ ಮಾಡ್ತೀನಿ. ಮತ್ತೆ ಏನಾದ್ರು ಚೆನ್ನಾಗಿರೋ ಸೀನ್ ಏನಾರು ಕಾಣಿಸಿದ್ರೆ ಅಥವಾ ನೋಡೋಣ ಯಾವಾಗ ಆನ್ ಮಾಡೋಣ ಕ್ಯಾಮ್ರಾನ ಅಂತ. ಮತ್ತೆ ಒಂದು ಶಾರ್ಟ್ ಟೀ ಬ್ರೇಕ್ ಆಗಿ ಇವಾಗ ಹೊರಟಿದ್ದೀವಿ. ಮತ್ತು ಇನ್ನೊಂದು ಸ್ವಲ್ಪ ದೂರದಲ್ಲೇ ತಿಂಡಿಗೆ ನಿಲ್ಲಿಸ್ತೀವಿ. ಸೊ ತಿಂಡಿಗೆ ನಿಲ್ಸೋಕ್ಕಿಂತ ಮುಂಚೆ ಸ್ವಲ್ಪ ಏನಂತಾರೆ, ಸ್ವಲ್ಪ ಚರ್ಚಾಡ್ಬೋಣ. ಖಾಲಿ ರೋಡ್ಗಳಿದೆ. ಒಂದು ಪ್ರಾಬ್ಲಮ್ ಏನಂದರೆ, ನನ್ನ ಬೈಕ್ದು ಆಲ್ಮೋಸ್ಟ್ ಇವಾಗ ಒಂದು 7-8 ವರ್ಷ ಆಗಿದೆ ಗಾಡಿ ತೊಗೊಂಡು. ನಾನು 7-8 ವರ್ಷದಲ್ಲಿ ನಾನು ಓಡಿಸಿರೋದು ಬರೀ 24,000 ಅಷ್ಟೇ. ಆಮೇಲೆ ಬೇರೆ ಬೈಕ್ಸು ಕಂಪೇರ್ ಮಾಡಿದ್ರೆ ಅವಾಗ ರಿಲೀಸ್ ಆಗಿರೋದ್ರಲ್ಲಿ ಇರೋದು ಬರೀ 5 ಗೇರ್ಸ್ ಅಷ್ಟೇ. ಸೊ ಅದೊಂದು ಸ್ವಲ್ಪ ಹೈವೇ ಕ್ರೂಸಿಂಗ್ ಫೀಲ್ ಬರಲ್ಲ. ಏನಕ್ಕಂದರೆ ಫುಲ್ ಥ್ರಾಟಲ್ ಕೊಟ್ಟರೆ ನೀವು 5 ಗೇರಲ್ಲಿ ಗಾಡಿ ಅಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಇವಾಗ ಏನಂತಾರೆ, ಈ ಥರ 150-200 ಕಿಲೋಮೀಟರ್ಸ್ ಒನ್ ವೇ ರೈಡೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ ಗುರು. ಈ ಕಮ್ಮಿ ಸಿ ಸಿ ಬೈಕ್ಗಳು ತೊಗೊಂಡೋದ್ರೆ. ನಾನು ಪೆನುಕೊಂಡ 2 ಸತಿ ಹೊಡೆದಿದ್ದೀನಿ ಇದುವರೆಗೂ. 2-3 ಸತಿ ಹೊಡೆದಿದ್ದೀನಿ. ಒಂದೇ ಪ್ರಾಬ್ಲಮ್, ಅದರಲ್ಲಿ ನಿದ್ದೆ ಬಂದ್ಬಿಡುತ್ತೆ ನನಗೆ. ಹೇಗಾರೆ ಸುಮ್ಮನೆ ಹಿಡ್ಕೊಂಡು ಕೂತಿರ್ಬೇಕು ಅಂತ ಹೋಗ್ತಾ ಇರೋದು ಗಾಡಿ.
ಸೊ ಅದೊಂದು ರೀಸನ್ಗೆ ನಾನು ನಂದು ಆ್ಯಕ್ಚುಲಿ ಪ್ಲ್ಯಾನ್ ಇದೆ, ಸೂಪರ್ ಬೈಕ್ ತೊಗೊಳ್ಳೋ ಪ್ಲ್ಯಾನ್ ಇದೆ. ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಈ ಬೈಕಿಗೆ ಸ್ವಲ್ಪ ರೀಪ್ಲೇಸ್ಮೆಂಟ್ ಥರ ನೋಡಬೇಕು, ಯಾವ್ದಾದ್ರು ಸಿಗುತ್ತಾ ಅಂತ ನಮಗೆ. ಇವಾಗ ಸದ್ಯಕ್ಕಿರೋ ಆಪ್ಷನ್ಸು ಈ ಬೈಕಿನ ರೀಪ್ಲೇಸ್ ಮಾಡೋಕ್ಕೆ ಹಿಮಾಲಯನ್ನು, ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನು, ಅದು ಬಿಟ್ಟರೆ KTM ಅಡ್ವೆಂಚರ್ 390, ಅದು ಇಲ್ಲ ಅಂದರೆ ಇದು ಟ್ರಯಂಫ್ ಸ್ಕ್ರಾಮ್ಲರ್ 400. ಸೊ ಇವಾಗ ಸದ್ಯಕ್ಕೆ ಈ 3 ಆಪ್ಷನ್ಸ್ ಇರೋದು. ಹಿಂಗೆ ಕಂಪೇರ್ ಮಾಡಿದ್ರು ಪವರ್ ಆ್ಯಂಡ್ ಫೀಚರ್ಸ್ ಪ್ರಕಾರ 390 ಈಸ್ ಬೆಟರ್ ಆಪ್ಷನ್ ಅಂತ ಹೇಳ್ತಾರೆ. ಆದರೆ 390 ಮತ್ತು ನೀವು ಹಿಮಾಲಯನ ಕಂಪೇರ್ ಮಾಡಿದ್ರೆ ಹಿಮಾಲಯನ್ ಹ್ಯಾಸ್ ಬೆಟರ್ ಲುಕ್ಸ್. ಅಷ್ಟೊಂದು ಏನಂತಾರೆ ಸಾಫ್ಟ್ವೇರ್ ಫಂಕ್ಷನಾಲಿಟೀಸ್ ಇಲ್ಲ ಅದರಲ್ಲಿ ಅಷ್ಟೊಂದು ಕಂಪೇರ್ ಮಾಡಿದ್ರೆ 390ಗೆ. ಆದರೆ ಹಿಮಾಲಯನ್ ಹ್ಯಾಸ್ ಇಟ್ಸ್ ಓನ್ ಡ್ರಾಬ್ಯಾಕ್ಸ್. ಸೊ ನೋಡೋಣ, ಇವಾಗ 2026 ಹಿಮಾಲಯನ್ ಬೇರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೆಂಗಿರುತ್ತೆ ಏನು ಕತೆ ನೋಡೋಣ. ಇಲ್ಲ ಅಂದರೆ ಎಲ್ಲ ಸುಮ್ಮನೆ ಡಿಲೇ ಮಾಡಿಬಿಟ್ಟು, ಅಂದರೆ ಇನ್ನು ಸ್ವಲ್ಪ ಟೈಮ್ ತೊಗೊಂಡೇ ನಾನು ಸೂಪರ್ ಬೈಕ್ಗೆ ಇಳಿಸ್ಬಿಡ್ತೀನಿ. ಸೂಪರ್ ಬೈಕ್ ಅಂದರೆ ಲೀಡರ್ ಕ್ಲಾಸ್ ಅಲ್ಲ, ಎಂಟ್ರಿ ಲೆವೆಲ್ ಸೂಪರ್ ಬೈಕ್. ಸೊ ಇನ್ನೊಂದು 10 ಮಿನಿಟ್ಸಲ್ಲಿ ಬ್ರೇಕ್ಫಾಸ್ಟ್ ಸ್ಟಾಪ್. ಓಕೆ ಗೈಸ್, ಬನ್ನಿ ಇನ್ನೇನು ನಿಲ್ಲಿಸ್ತೀವಿ ತಿಂಡಿಗೆ. ತಿಂಡಿ ಮುಗಿಸ್ಕೊಂಡು ಮತ್ತೆ ಇನ್ನೇನಾದ್ರು ಮುಂದೆ ಕ್ಯಾಮ್ರಾ ತೊಗೊತೀನಿ ನಾನು. ಮತ್ತೆ ಇದು ನೋಡೋಣ, ನನ್ನ ಸೀಟು ಹೋಗ್ಬಿಡೈತೆ ಫುಲ್ಲು. ಬೈಕೆ ಚೇಂಜ್ ಮಾಡೋಣ ಅಂತ ಇದ್ರೆ ಕುಷನಿಂಗ್ ಚೇಂಜ್ ಮಾಡಿಸೋ ಅಂತ ನೀವು ನೋಡೋನು.